ಭಾರತದ ಭಕ್ತಿಯ ಇತಿಹಾಸದಲ್ಲಿ ಒಂದು ಹೆಸರನ್ನು ಕೇಳಿದರೆ ಹೃದಯದಲ್ಲಿ ಕಣ್ಣೀರು ಬರುತ್ತೆ. ಅದು ರಾಧೆ. ಅವಳು ಕೇವಲ ಗೋಪಿಕೆಯಾಗಿರಲಿಲ್ಲ, ಅವಳು ಕೇವಲ ಕೃಷ್ಣನ ಗೆಳತಿಯೂ ಅಲ್ಲ, ಅವಳು ಪ್ರೀತಿಯ ರೂಪ, ಭಕ್ತಿಯ ಜೀವಂತ ಪ್ರತಿಮೆ, ಆತ್ಮ ಮತ್ತು ಪರಮಾತ್ಮನ ನಡುವೆ ಸೇತುವೆಯಾದ ಶಕ್ತಿ. ವೃಂದಾವನದ ತೀರದಲ್ಲಿ, ಯಮುನೆಯ ಅಲೆಗಳಲ್ಲಿ, ಮಧುರವಾದ ಬಾಣಸುರಿಯಲ್ಲಿ ಎಲ್ಲೆಡೆ ರಾಧೆಯ ಹೆಸರು ಮುಳುಗ್ತಿತ್ತು. ರಾಧೆ ಇಲ್ಲದೆ ಕೃಷ್ಣನನ್ನು ಕಲ್ಪಿಸಲು ಸಾಧ್ಯವಿಲ್ಲ, ಕೃಷ್ಣನಿಲ್ಲದೆ ರಾಧೆಯನ್ನು ಕೂಡ ಕಲ್ಪಿಸಲು ಸಾಧ್ಯವಿಲ್ಲ. ಆದರೆ ಜಗತ್ತಿನ ಪ್ರತಿಯೊಂದು ಪ್ರೇಮ ಕಥೆಗೂ ಅಂತ್ಯವಿರುತ್ತದೆ. ಹಾಗಾದರೆ ಈ ಅಮರ ಪ್ರೀತಿಗೆ ಅಂತ್ಯ ಹೇಗಾಯಿತು? ರಾಧೆಯ ಜೀವನ ಕೊನೆಯ ಕ್ಷಣದಲ್ಲಿ ಹೇಗಿತ್ತು? ಅವಳ ಕೊನೆಯ ಉಸಿರು ಹೇಗೆ ಕೃಷ್ಣನ ನಾಮದಲ್ಲಿ ಲೀನವಾಯಿತು? ಇವೆಲ್ಲ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ರಾಧೆ ಮತ್ತು ಕೃಷ್ಣ ಇವರ ಪ್ರೀತಿ ಸಾಮಾನ್ಯ ಪ್ರೀತಿ ಅಲ್ಲ, ಅದು ದೈವಿ ಭಾವನೆಯ ಪ್ರತೀಕ. ಬ್ರಾಜ್ಯದ ಬೀದಿಗಳಲ್ಲಿ ಕಣ್ಣು ಮುಚ್ಚಿ ವೀಣೆನಾದ ಕೇಳಿದರೆ, ಯಮುನೆಯ ತೀರದಲ್ಲಿ ಅಲೆಗಳ ನಡುವೆ ನಗು ಕೇಳಿದರೆ, ವೃಂದಾವನದ ಅರಣ್ಯದಲ್ಲಿ ಮಂಜಿನ ತಂಪಾದ ಗಾಳಿ ಬೀಸಿದರೆ ಅದು ರಾಧೆ ಕೃಷ್ಣರ ಪ್ರೀತಿಯ ಪ್ರತಿಧ್ವನಿಯೇ ಆಗಿತ್ತು. ಅವರ ಪ್ರೀತಿ ಶಬ್ದಗಳಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ. ಅದು ಕಣ್ಣೀರಲ್ಲಿ ಹರಿಯುವ ಭಕ್ತಿ, ಅದು ನಗುವಿನಲ್ಲಿ ಮಿಂಚುವ ದೈವ, ಅದು ಮೌನದಲ್ಲೇ ಮಾತನಾಡುವ ಆತ್ಮ ಪರಮಾತ್ಮನ ಕತೆ. ರಾಧೆಗೆ ಕೃಷ್ಣ ಜೀವನವಾಗಿರಲಿಲ್ಲ, ಅವನು ಉಸಿರಾಗಿದ್ದ. ಕೃಷ್ಣನಿಗೆ ರಾಧೆ ಸಖಿಯಾಗಿರಲಿಲ್ಲ, ಅವಳಿಗೆ ಸಂಗಾತಿಯಾಗಿದ್ದ. ಆದರೆ ಕಾಲ ಕ್ರೂರಿ. ರಾಜಧರ್ಮದ ಕರ್ತವ್ಯ ಕರೆದಾಗ ಕೃಷ್ಣನು ದ್ವಾರಕೆಗೆ ತೆರಳಬೇಕಾಗಿತ್ತು. ಅಲ್ಲಿ ರಾಧೆಯ ಹೃದಯದಲ್ಲಿ ಹುಟ್ಟಿದ್ದು ಬದುಕಿನ ದೊಡ್ಡ ನೋವು. ಅದೇ ಪ್ರಿಯತಮನಿಂದ ಬೇರ್ಪಟ್ಟ ನೋವು. ರಾಧೆಯ ಹೃದಯದಲ್ಲಿ ಕೃಷ್ಣನೇ ಎಲ್ಲವೂ, ಇವನಿಲ್ಲದೆ ಲೋಕ ಅವಳಿಗೆ ಶೂನ್ಯ. ಆದರೆ ದ್ವಾರಕೆಯ ರಾಜಧಾನಿಗೆ ತೆರಳಿದ ಕ್ಷಣದಿಂದ ಅವಳ ಪ್ರಪಂಚವೇ ಬದಲಾಗಿತ್ತು. ವೃಂದಾವನದ ಪ್ರತಿಯೊಂದು ದಾರಿಯೂ ಖಾಲಿ ಕಾಣಿಸ್ತಿತ್ತು. ಯಮುನೆಯ ನೀರು ಇನ್ನೂ ಹರಿಯುತ್ತಿತ್ತು, ಮರಗಳು ಇನ್ನೂ ಹಸುರಾಗಿ ನಿಂತಿದ್ವು, ಗೋಪಿಕೆಯರು ಇನ್ನೂ ನೃತ್ಯ ಮಾಡ್ತಿದ್ರು. ಆದರೆ ರಾಧೆಯ ಕಣ್ಣಿಗೆ ಎಲ್ಲವೂ ಕತ್ತಲೆಯಂತೆ ಕಾಣಿಸ್ತಿತ್ತು. ಅವಳ ಕಿವಿಗಳಿಗೆ ಕವಲೋಲೆ ಮಧುರವಾದ ಬಾನಸು ಕೇಳಿಸ್ತಿರ್ಲಿಲ್ಲ, ಕಣ್ಣುಗಳಿಗೆ ಆ ಚುಟುಕು ನಗು ಕಾಣಿಸ್ತಿರ್ಲಿಲ್ಲ. ಹೃದಯದಲ್ಲಿ ಕೇವಲ ಒಂದೇ ನೋವು, ಕೃಷ್ಣ ನೀನು ಎಲ್ಲಿದ್ದೀಯಾ? ರಾತ್ರಿ ಬರುವಾಗ ಚಂದ್ರನನ್ನು ನೋಡಿ ಅವಳು ಮಾತನಾಡ್ತಿದ್ಲು, ಗಾಳಿ ಬೀಸಿದಾಗ ಅವಳು ಗೋಪಾಲನ ಸ್ಪರ್ಶ ಮಾಡ್ತಿದ್ಲು. ಆದರೆ ಇವೆಲ್ಲವೂ ನೆನಪಿನಲ್ಲೇ. ಇಂತಹ ಪ್ರೀತಿಯ ಹೃದಯಕ್ಕೆ ಬೇರ್ಪಟ್ಟು ಬದುಕುವುದೇ ದೊಡ್ಡ ಶಾಪವಾಗಿತ್ತು. ಆದರೂ ರಾಧೆ ಬದುಕಿದ್ದಳು ಒಂದು ನಿರೀಕ್ಷೆಯಲ್ಲಿ, ಒಂದು ದಿನ ನನ್ನ ಕೃಷ್ಣನನ್ನು ಮತ್ತೆ ನೋಡ್ತೇನೆ ಎಂದು. ವರ್ಷಗಳು ಕಳೆದವು. ರಾಧೆಯ ಮುಖದಲ್ಲಿ ಹೊಳೆಯುತ್ತಿದ್ದ ಆ ಕಮಲವರ್ಣ ನಿಧಾನವಾಗಿ ಮಂಕಾಗಿತ್ತು. ಅವಳ ನಗು ಕಡಿಮೆಯಾಗಿತ್ತು, ದೇಹ ದುರ್ಬಲವಾಗಿತ್ತು. ಆದರೂ ಅವಳ ಹೃದಯದಲ್ಲಿ ಹೊತ್ತಿದ್ದ ದೀಪ ಎಂದಿಗೂ ಆರಲಿಲ್ಲ. ಅದು ಕೃಷ್ಣನ ನೆನಪಿನ ದೀಪ. ಕಾಲ ಬದಲಾಗ್ತಿತ್ತು, ಜನ ಕೂಡ ಬದಲಾಗ್ತಿದ್ರು. ಆದರೆ ರಾಧೆಯ ಮನಸ್ಸು ಬದಲಾಗಲಿಲ್ಲ. ಅವಳ ಕಣ್ಣುಗಳು ಪ್ರತಿ ಕ್ಷಣವೂ ಒಂದೇ ದಾರಿ ಹುಡುಕ್ತಿತ್ತು, ಎಲ್ಲಿ ನನ್ನ ಕೃಷ್ಣ ಒಂದು ಸಲ ಅವನನ್ನು ನೋಡಬೇಕು ಅಂಥೇಳಿ. ಅವಳ ಶರೀರ ನಿಧಾನವಾಗಿ ಶಕ್ತಿಹೀನವಾಗ್ತಿದ್ರು, ಮನಸ್ಸು ಅದ್ಭುತ ಬಲದಿಂದ ತುಂಬಿತ್ತು. ಅವಳ ಕೊನೆಯ ಉಸಿರಿನಲ್ಲೂ ಒಂದೇ ಹಂಬಲ, ನಾನು ಸಾಯುವ ಮೊದಲು ನನ್ನ ಪ್ರಿಯ ಕೃಷ್ಣನನ್ನು ಒಮ್ಮೆ ನೋಡಲೇಬೇಕು. ಕಾಲ ಕಳೆಯುತ್ತಿತ್ತು. ವೃಂದಾವನದ ಹಸಿರು ನೆಲದಲ್ಲಿ ಒಮ್ಮೆ ನಗು, ಹಾಡು, ನೃತ್ಯದಿಂದ ತುಂಬಿದ್ದ ರಾಧೆಯ ಬದುಕು ಈಗ ಮೌನವಾಗಿತ್ತು. ಅವಳ ಕಣ್ಣುಗಳು ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಿದ್ರೋ, ಕಣ್ಣಿನಲ್ಲಿ ಮಿನುಗುತ್ತಿದ್ದ ಆ ಬೆಳಕು ಇನ್ನೂ ಆರಿರಲಿಲ್ಲ. ರಾಧೆಯ ಬದುಕು ಒಮ್ಮೆ ಧ್ಯಾನ, ಕೃಷ್ಣ ಅವನು ಬಾಳಿನ ಸಂಗಾತಿಯಲ್ಲ, ಅವನು ಅವಳ ಆತ್ಮದ ಶ್ವಾಸ. ಆದರೆ ಆ ಶ್ವಾಸಕ್ಕೆ ದೂರವಾದಾಗ ಬದುಕು ಅವಳಿಗೆ ಬೃಹತ್ ಭಾರವಾಗಿ ಬಿದ್ದಿತ್ತು. ಪ್ರತಿ ರಾತ್ರಿ ಅವಳು ಚಂದ್ರನನ್ನು ನೋಡಿ ಮಾತನಾಡ್ತಿದ್ಲು, ಓ ಚಂದ್ರನೇ, ನೀನು ಅವನ ಮುಖವನ್ನು ಪ್ರತಿದಿನ ನೋಡ್ತೀಯ, ಒಮ್ಮೆ ನನ್ನ ಕಡೆ ತಿರುಗಿಸಿ ಅವನ ಮುಖವನ್ನು ತೋರಿಸ್ತೀಯ. ನನ್ನ ಕೃಷ್ಣನ ನಗು, ಅವನ ಕಣ್ಣು, ಅವನ ಮನಸ್ಸು ಎಲ್ಲವನ್ನೂ ನಾನು ಮತ್ತೆ ನೋಡಬೇಕು. ಯಮುನೆಯ ತೀರದಲ್ಲಿ ಕುಳಿತು ಗಾಳಿಯ ಸುಳಿಯಲ್ಲಿ ಅವಳ ಹೃದಯ ಧೂಳಾಗಿತ್ತು. ಅವಳಿಗೆ ಅನ್ನಿಸ್ತಿತ್ತು, ಈ ಗಾಳಿಯಲ್ಲೆಲ್ಲೋ ಅವನ ವಾಸನೆ ಇದೆ, ಈ ನೀರಿನ ಅಲೆಯಲ್ಲಿ ಅವನ ನಗು ಕೇಳಿಸ್ತಿದೆ. ಆದರೆ ಅವನಿಲ್ಲ.
ಅವಳ ದೇಹ ನಿಧಾನವಾಗಿ ಶಕ್ತಿಹೀನವಾಗ್ತಿದ್ರು. ಅವಳ ಮನಸ್ಸು ಮರಣಕ್ಕೂ ಮೀರಿದ ಶಕ್ತಿಯಿಂದ ತುಂಬಿತ್ತು. ಅವಳ ಹೃದಯದ ಕೊನೆಯ ಆಸೆ, ನಾನು ಸಾಯುವ ಮೊದಲು ನನ್ನ ಕೃಷ್ಣನನ್ನು ಒಮ್ಮೆ ನೋಡಲೇಬೇಕು. ಅವನ ಮುಖವನ್ನು ನೋಡಿ ನನ್ನ ಉಸಿರು ನಿಂತರೆ ಅದೇ ನನಗೆ ಸ್ವರ್ಗ. ಈ ಆಸೆಯ ಇವಳಿಗೆ ಬಾಳಿನ ಕೊನೆಯ ದೀಪವಾಗಿತ್ತು. ಈ ದೀಪವೇ ಅವಳನ್ನು ಹೆಜ್ಜೆ ಹೆಜ್ಜೆಯಾಗಿ ದ್ವಾರಕೆಯತ್ತ ಕರೆದೊಯ್ದಿತ್ತು. ಅವಳ ಹೃದಯದಲ್ಲಿ ಹೊತ್ತಿದ್ದ ಒಂದು ಆಸೆ ಮಾತ್ರ, ಕೃಷ್ಣನನ್ನು ಕೊನೆಯ ಸಲ ನೋಡಲೇಬೇಕು. ಆ ಆಸೆಯೇ ಅವಳಿಗೆ ಮತ್ತೆ ಬದುಕಿನ ಶಕ್ತಿ ನೀಡಿತ್ತು. ರಾಧೆ ಈಗ ವೃಂದಾವನವನ್ನು ತೊರೆದು ದ್ವಾರಕೆಯತ್ತ ಹೆಜ್ಜೆ ಹಾಕಿದ್ಲು. ಅವಳ ಕಾಲುಗಳು ದುರ್ಬಲವಾಗಿದ್ವು, ದೇಹ ಶಕ್ತಿಹೀನತವಾಗಿತ್ತು. ಆದರೂ ಮನಸ್ಸು ಅದು ಪರ್ವತದಷ್ಟು ಬಲವಾಗಿತ್ತು. ಅವಳೊಬ್ಬಳೇ ಹೊರಟ್ಲು. ಯಾವುದೇ ಆಭರಣವಿಲ್ಲದೆ, ಯಾವುದೇ ಶೃಂಗಾರವಿಲ್ಲದೆ, ಸರಳವಾದ ವಸ್ತ್ರ, ದೀರ್ಘವಾದ ಕಣ್ಣುಗಳು, ಮುಖದಲ್ಲಿ ಶಾಂತ ನಗು. ಆ ನಗುವಿನ ಹಿಂದೆ ಅಡಗಿತ್ತು 1000 ನೋವುಗಳು, 1000 ಹಂಬಲಗಳು. ರಸ್ತೆಯಲ್ಲಿದ್ದ ಜನ ಅವಳನ್ನು ನೋಡ್ತಿದ್ರು. ಯಾರು ಆಕೆ, ಯಾರು ಎಂಬುದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅವರು ನೋಡಿದ್ದದ್ದು ಕೇವಲ ಒಂದು ಅಜ್ಞಾನಿ ಸ್ತ್ರೀ. ಆದರೆ ಅವರಿಗೆ ಗೊತ್ತಿರಲಿಲ್ಲ ಆಕೆ ವೃಂದಾವನದ ರಾಣಿ, ಪ್ರೇಮದ ದೇವತೆ, ಕೃಷ್ಣನ ಹೃದಯದ ಅರ್ಧ ಭಾಗ. ಸೂರ್ಯನ ಕಿರಣಗಳು ಅವಳ ಮೇಲೆ ಬೀಳ್ತಾ ಇದ್ವು. ಗಾಳಿಯು ಕೂಡ ಅವಳ ಸುತ್ತ ಸುತ್ತುತ್ತಾ ಪ್ರತಿ ಹೆಜ್ಜೆಯು ಭೂಮಿ ಅವಳಿಗೆ ಗೌರವದಿಂದ ಸ್ಪಂದಿಸ್ತಿತ್ತು. ಯಾಕೆಂದರೆ ರಾಧೆ ನಡೆಯುತ್ತಿದ್ದಳು ತನ್ನ ಪ್ರೀತಿಯನ್ನು ಕೊನೆಯ ಸಲ ನೋಡಲು, ತನ್ನ ಆತ್ಮಸಖಿಯನ್ನು ಸೇರುವುದಕ್ಕಾಗಿ. ಅವಳು ನಡೆದುಕೊಂಡು ಹೋಗುವ ಪ್ರತಿ ಮೈಲುಗಲ್ಲೂ ಒಂದು ಕವಿತೆಯಂತೆ, ಅವಳ ಕಣ್ಣೀರು ಹನಿಯುವ ಪ್ರತಿ ಕ್ಷಣ ಒಂದು ಭಾವನೆಯಂತೆ ಅವಳ ಮನಸ್ಸಿನಲ್ಲಿ ಮರು ಕೇಳಿಸುತ್ತಿತ್ತು. ಕೃಷ್ಣ, ನಾನು ಬರ್ತಿದ್ದೇನೆ, ನೀನು ನನ್ನನ್ನು ನೋಡುವುದಕ್ಕೆ ಸಿದ್ಧನಾಗು. ಇದು ಕೇವಲ ಒಂದು ಪ್ರಯಾಣವಲ್ಲ, ಇದು ಅವಳ ಜೀವನದ ಕೊನೆಯ ಪಾದಯಾತ್ರೆ. ಈ ದಾರಿಯ ಅಂತ್ಯದಲ್ಲಿ ಅವಳಿಗೆ ಸಿಗಬೇಕಾದದ್ದು ಅವಳ ಪ್ರೀತಿಯ ದೇವರು ಶ್ರೀಕೃಷ್ಣನೇ. ದ್ವಾರಕೆಯ ರಾಜಮಹಲ ಅದ್ಧೂರಿಯಾಗಿ ಬೆಳಗುತ್ತಿದ್ದಾಗ ಒಳಗಡೆ ರಾಜಕೀಯ ಸಭೆ, ಯುದ್ಧ ಯೋಜನೆ, ಧರ್ಮ ಚಿಂತನೆ ಎಲ್ಲವೂ ನಡೆಯುತ್ತಿತ್ತು. ಅಲ್ಲಿ ರಾಜನಾಗಿ, ಯೋಧನಾಗಿ, ಧರ್ಮ ರಕ್ಷಕನಾಗಿ ಕುಳಿತಿದ್ದಿದ್ದು ಶ್ರೀಕೃಷ್ಣ. ಆದರೆ ಆ ದಿನ ಬಾಗಿಲಿನ ಎದುರು ಒಬ್ಬಳು ಅಪರಿಚಿತ ಶ್ರೀ ಶಾಂತವಾಗಿ ಒಳಗೆ ನಡೆದು ಬಂದಳು. ಅವಳ ಮುಖದಲ್ಲಿ ದೀರ್ಘವಾದ ನಗು, ಕಣ್ಣುಗಳಲ್ಲಿ ಕಣ್ಣೀರು, ದೇಹದಲ್ಲಿ ಶಕ್ತಿ ಕಡಿಮೆಯಾದರೂ ಮನಸ್ಸಲ್ಲಿ ಅಪಾರ ಶಕ್ತಿ. ಯಾರಿಗೂ ಗೊತ್ತಿರಲಿಲ್ಲ ಅವಳು ಯಾರು, ಆದರೆ ಕೃಷ್ಣನ ಹೃದಯ ಮಾತ್ರ ತಕ್ಷಣ ಗುರುತಿಸಿತು. ಅವನು ಆಕೆಯನ್ನು ನೋಡಿ ನಿಶ್ಚಲವಾಗಿ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು, ಅವನ ತುಟಿಗಳು ನಡುಗುತ್ತಿದ್ವು, ಅವನ ಹೃದಯ ಮಾತನಾಡಿತ್ತು, ನನ್ನ ರಾಧೆ ಎಂದು. ವರ್ಷಗಳ ಬಳಿಕ ತನ್ನ ಆತ್ಮಸಖಿಯನ್ನು, ತನ್ನ ಪ್ರೀತಿಯ ಜೀವಂತ ರೂಪವನ್ನೇ ಕೃಷ್ಣ ತನ್ನ ಕಣ್ಣ ಮುಂದೆ ನೋಡ್ತಿದ್ದ. ಆ ಕ್ಷಣದಲ್ಲಿ ರಾಜಮಹಲ, ಸಿಂಹಾಸನ, ಆಭರಣ, ವೈಭವ ಎಲ್ಲವೂ ಅರ್ಥ ಕಳ್ಕೊಂಡಿದ್ವು. ಒಬ್ಬ ರಾಜ ಅಲ್ಲ, ಒಬ್ಬ ದೇವರು ಅಲ್ಲ, ಕೇವಲ ಒಬ್ಬ ಪ್ರೇಮಿ ತನ್ನ ಪ್ರಿಯತಮೆಯನ್ನು ಮತ್ತೆ ಕಂಡನು. ರಾಧೆಯ ಕಣ್ಣುಗಳಲ್ಲಿ ಮಾತೇ ಬರ್ತಿರ್ಲಿಲ್ಲ. ಅವಳ ದೃಷ್ಟಿಯಲ್ಲೇ 1000 ಮಾತುಗಳು, 1000 ಭಾವನೆಗಳು ಸೇರ್ಕೊಂಡಿದ್ವು. ಅವಳು ಏನೂ ಕೂಡ ಮಾತನಾಡ್ತಿರ್ಲಿಲ್ಲ, ಕೃಷ್ಣನು ಕೂಡ ಏನು ಕೇಳ್ತಿರ್ಲಿಲ್ಲ. ಯಾಕಂದರೆ ಆ ಕ್ಷಣದಲ್ಲಿ ಅವರಿಬ್ಬರ ಹೃದಯಗಳು ಮಾತನಾಡ್ತಿದ್ವು, ಮೌನದ ಆ ಭಾಷೆಯಲ್ಲಿ, ಪ್ರೀತಿಯ ಆ ನಾದದಲ್ಲಿ. ಆ ಕ್ಷಣ ರಾಜಮಹಲದ ಗೋಡೆಗಳು ಸಹ ಮೌನವಾಗಿದ್ವು. ಯಾವುದೇ ವಾದ್ಯ, ಯಾವುದೇ ಧ್ವನಿ ಕೇಳಿಸ್ತಿರ್ಲಿಲ್ಲ. ಆದರೆ ರಾಧೆ ಮತ್ತು ಕೃಷ್ಣನ ಕಣ್ಣುಗಳು ಪರಸ್ಪರ ನೋಡ್ಕೊಳ್ತಿದ್ರು. ರಾಧೆಯ ಕಣ್ಣುಗಳಲ್ಲಿ 1000 ವರ್ಷಗಳ ಪ್ರೀತಿ ತುಂಬಿತ್ತು. ಅಲ್ಲಿ ನೋವು, ಹಂಬಲ, ತೃಪ್ತಿ ಇವೆಲ್ಲವೂ ಇತ್ತು. ಅವಳು ಹೇಳ್ತಿದ್ಲು, ಕೃಷ್ಣ, ನೀನಿಲ್ಲದೆ ಬದುಕಿದ ಪ್ರತಿ ದಿನ ನನ್ನ ಬದುಕಿನ ದೊಡ್ಡ ಯುದ್ಧವಾಗಿತ್ತು. ಆದರೆ ಈ ಕ್ಷಣ ನಿನ್ನನ್ನು ನೋಡಿದರೆ ಸಾಕು, ನನಗೆ ಎಲ್ಲವೂ ದೊರಕಿದಂತಾಗಿದೆ. ಕೃಷ್ಣನ ಕಣ್ಣುಗಳಲ್ಲಿ ಸಹ ಕಣ್ಣೀರು ತುಂಬಿಕೊಂಡಿತ್ತು. ಅವನು ಕೂಡ ಹೇಳ್ತಿದ್ದ, ರಾಧೆ, ನಿನ್ನಿಲ್ಲದೆ ದ್ವಾರಕೆಯ ವೈಭವ ಖಾಲಿಯಾಗಿತ್ತು. ನಿನ್ನ ಮೌನದ ಪ್ರೀತಿ ನನ್ನ ಹೃದಯವನ್ನು ಸದಾ ತುಂಬಿಕೊಂಡಿತ್ತು. ಯಾವುದೇ ಶಬ್ದಗಳಿಲ್ಲ, ಮಾತುಗಳಿಲ್ಲ, ಆದರೆ ಕಣ್ಣೀರು, ನಗು, ಮೌನ. ಈ ಮೌನವೇ 1000 ಶಬ್ದಗಳಿಗಿಂತ ದೊಡ್ಡದು. ಈ ಮೌನವೇ ಪ್ರೇಮದ ಪರಮರೂಪ. ಆ ದಿನ ದ್ವಾರಕೆಯ ಮಹಾಲಲ್ಲೇ ಒಂದು ಕ್ಷಣ ಕಾಲ ನಿಂತಂತಾಗಿತ್ತು. ದೇವತೆಗಳು ಸಹ ನಿಶ್ಚಲವಾಗಿ ನೋಡ್ತಿದ್ರು. ಪ್ರೀತಿಯ ಶ್ರೇಷ್ಠ ಕ್ಷಣ ರಾಧೆ ಕೃಷ್ಣರ
ಮೌನ ಸಂಭಾಷಣೆ. ಆ ಮೌನದ ಕ್ಷಣಗಳು ದೀರ್ಘವಾಗ್ತಿದ್ವೋ ಕೃಷ್ಣನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು. ರಾಧೆಯ ತುಟಿಗಳಲ್ಲಿ ಮೃದು ನಗು ಅರಳುತ್ತಿತ್ತು. ಅವಳ ದೇಹ ನಿಧಾನವಾಗಿ ಶಕ್ತಿಹೀನವಾಗತೊಡಗಿತ್ತು. ಹೃದಯ ತಾಳ ನಿಧಾನವಾಗ್ತಿತ್ತು. ಆದರೂ ಕಣ್ಣುಗಳು ಕೃಷ್ಣನ ಮುಖವನ್ನೇ ನೋಡ್ತಿತ್ತು. ಅವಳ ಜೀವವೇ ಆ ದೃಷ್ಟಿಯಲ್ಲಿ ಕರಗುವಂತಿತ್ತು. ರಾಧೆ ಕೃಷ್ಣನತ್ತ ಕೈ ಚಾಚಲು ಪ್ರಯತ್ನಿಸಿದಳು. ಆದರೆ ಅವನನ್ನು ಸ್ಪರ್ಶಿಸುವ ಮೊದಲು ಅವಳ ಉಸಿರು ನಿಂತು ಹೋದಂತೆ ತೋಚಿತು. ಅವಳ ತುಟಿಗಳು ಮೃದುವಾಗಿ ಒಂದು ಶಬ್ದವನ್ನು ಉಚ್ಚರಿಸಿದವು. ಅದೇ ಕೃಷ್ಣ. ಅಷ್ಟೇ. ಅವಳ ಕಣ್ಣುಗಳು ಶಾಂತವಾಗಿ ಮುಚ್ಚಿಕೊಂಡವು. ಅವಳ ದೇಹ ನಿಶ್ಚಲವಾಯಿತು. ಆದರೆ ಅವಳ ಆತ್ಮ ಅದು ಕೃಷ್ಣನಲ್ಲೇ ಲೀನವಾಯಿತು. ಆ ಕ್ಷಣದಲ್ಲಿ ದ್ವಾರಕೆಯ ಗಾಳಿ ಸಹ ನಿಂತಂತಾಗಿತ್ತು. ಪೂರ್ಣ ಬ್ರಹ್ಮಾಂಡವೇ ಮೌನವಾಗಿ ನಿಂತು ನೋಡುತ್ತಿತ್ತು. ಪ್ರೀತಿಯ ಜೀವಂತ ರೂಪವೇ, ಕೃಷ್ಣನ ಪ್ರೇಮದ ಪ್ರತಿಬಿಂಬವೇ ರಾಧೆ ತನ್ನ ಕೊನೆಯ ಉಸಿರಿನಲ್ಲಿ ಕೃಷ್ಣನಲ್ಲೇ ಕರಗಿದಳು. ರಾಧೆಯ ಕಣ್ಣುಗಳು ಶಾಶ್ವತವಾಗಿ ಮುಚ್ಚಿದ ಕ್ಷಣ ಕೃಷ್ಣನ ಹೃದಯದ ಅರ್ಧ ಭಾಗವೇ ಅವನ ಕಣ್ಣ ಮುಂದೆ ನಿಶ್ಚಲವಾಗಿ ಬಿದ್ದಿತ್ತು. ದೇವರು, ಯುಗಾಧಿಪತಿ, ಧರ್ಮಸ್ಥಾಪಕ ಎಲ್ಲ ರೂಪಗಳು ಮೀರಿ ಆ ಕ್ಷಣದಲ್ಲಿ ಕೃಷ್ಣನು ಕೇವಲ ಒಬ್ಬ ಪ್ರೇಮಿಯಾಗಿದ್ದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ನದಿಯಂತೆ ಹರಿಯುತ್ತಿತ್ತು. ಅವನ ತುಟಿಗಳು ಕಂಪಿಸಿದವೋ, ಅವನ ಹೃದಯ ಮಾತನಾಡಿತ್ತು. ರಾಧೆ, ನನ್ನ ಪ್ರಾಣವೇ, ನೀನಿಲ್ಲದೆ ನಾನು ಪೂರ್ಣನಲ್ಲ. ದ್ವಾರಕೆಯ ಅರಮನೆಯಲ್ಲಿದ್ದವರು ಮೊದಲ ಬಾರಿಗೆ ಕೃಷ್ಣನ ಮನುಷ್ಯತ್ವವನ್ನು ಕಂಡರು. ಒಬ್ಬ ದೈವನಾದರೂ ತನ್ನ ಪ್ರಿಯತಮೆಯನ್ನು ಕಳೆದುಕೊಂಡು ನೋವಿನಲ್ಲಿ ಕುಸಿದಂತೆ ಅತ್ತನು. ಕತೆಗಳು ಹೇಳ್ತವೆ, ಕೃಷ್ಣನು ಸ್ವಂತ ರಾಧೆಯ ಅಂತ್ಯಕ್ರಿಯೆ ನೆರವೇರಿಸಿದನು. ಅವನೇ ಅವಳ ದೇಹವನ್ನು ತನ್ನ ಕೈಯಿಂದ ಎತ್ತಿ ಅಗ್ನಿಗೆ ಸಮರ್ಪಿಸಿದ. ಅಗ್ನಿಯ ಜ್ವಾಲೆ ಏರುತ್ತಿದ್ದಾಗ ಕೃಷ್ಣನ ಕಣ್ಣುಗಳು ನಿಶ್ಚಲವಾಗಿ ಅಳುತ್ತಲೇ ಇದ್ದವು. ಅವನ ಹೃದಯದಲ್ಲಿ ಪ್ರತಿಧ್ವನಿ ಕೇಳ್ತಿತ್ತು, ನೀನು ದೇಹವನ್ನು ಬಿಟ್ಟಿದೀಯ ರಾಧೆ, ಆದರೆ ನನ್ನ ಹೃದಯದಲ್ಲಿ ನೀನು ಎಂದಿಗೂ ಜೀವಂತವಾಗಿರುವೆ. ಆ ದಿನ ದ್ವಾರಕೆಯ ಆಕಾಶವೇ ಕತ್ತಲಾಗಿತ್ತು. ಗಾಳಿಯ ನಿಂತಂತಾಗಿತ್ತು. ಪ್ರಕೃತಿಯು ಕೂಡ ದುಃಖವನ್ನು ಪಡ್ತಿತ್ತು. ಯಾಕಂದರೆ ಪ್ರೀತಿಯ ಜೀವಂತ ರೂಪವೇ ಅಗ್ನಿಯಲ್ಲಿ ಲೀನವಾಗಿತ್ತು. ರಾಧೆಯ ದೇಹ ಅಗ್ನಿಯಲ್ಲಿ ಲೀನವಾಗಿತ್ತು. ಆದರೆ ಅವಳ ಪ್ರೀತಿ ಅದು ಅಗ್ನಿಯಲ್ಲೂ ಸುಡಲಾರದಂಥದ್ದು, ಕಾಲದಲ್ಲೂ ಕೂಡ ಮರೆಸಲಾಗದಂಥದ್ದು. ಕೃಷ್ಣನ ಹೃದಯದಲ್ಲಿ ಪ್ರತಿಯೊಂದು ಉಸಿರಿನಲ್ಲೋ, ಪ್ರತಿಯೊಂದು ನಗು, ಪ್ರತಿಯೊಂದು ದುಃಖದಲ್ಲಿಯೋ ರಾಧೆಯೇ ಇದ್ದಳು. ಅವಳ ಹೆಸರು ಕೃಷ್ಣನ ನಾಮದೊಂದಿಗೆ ಸದಾ ಜೋಡಲ್ಪಟ್ಟಿತ್ತು. ಹೀಗಾಗಿ ಜನ ಹೇಳಲು ಪ್ರಾರಂಭಿಸಿದರು, ರಾಧೆ ಕೃಷ್ಣ. ಇದು ಕೇವಲ ಪ್ರೇಮವಲ್ಲ, ಇದು ಆತ್ಮ ಮತ್ತು ಪರಮಾತ್ಮನ ಸೇರ್ಪಡೆ ಕತೆ. ಇದು ಮರಣಕ್ಕೂ ಮೀರಿದ ಶಕ್ತಿ. ಇದು 1000 ವರ್ಷಗಳಾದರೂ ಭಕ್ತರ ಹೃದಯದಲ್ಲಿ ಬದುಕಿರುವ ಅಮರನಾದ. ಇಂದಿಗೂ ಯಾರಾದರೂ ರಾಧೆ ಎಂದು ಕರೆದಾಗ ಅವರ ಹೃದಯದಲ್ಲಿ ಒಂದು ಪ್ರೇಮದ ಕಂಪನ ಮೂಡುತ್ತೆ. ಯಾರಾದರೂ ಕೃಷ್ಣ ಎಂದಾಗ ಅವರ ಕಣ್ಣ ಮುಂದೆ ರಾಧೆಯ ನಗು ಮೂಡುತ್ತೆ. ಇದಾಗಿತ್ತು ರಾಧೆಯ ಅಂತಿಮ ಯಾತ್ರೆ. ಮತ್ತೊಂದು ವಿಡಿಯೋ ಬರೋ ತನಕ ಯಾಕೆ ಕಾಯ್ತೀರಾ? ಈ ವಿಡಿಯೋಸ್ಗಳನ್ನು ನೋಡಿ ತುಂಬಾ ಅದ್ಭುತವಾಗಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.